ಎವ್ರಿವನ್, ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಿ ರಮ್ಯಾ ಪೂವಯ್ಯ. ಸೊ ಇವತ್ತು ನಾವು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇದೀವಿ. ಅದೇನು ಅಂತ ಅಂದ್ರೆ ಸ್ಟಾಕ್ ರೈಟ್ ಪ್ರೈಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಎಲ್ಲರಿಗೂ ಈ ಒಂದು ಫಂಡಮೆಂಟಲ್ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಹೇಗೆ ನಾವು ಒಂದು ಕಂಪನಿಯ ಸ್ಟಾಕ್ ರೈಟ್ ಪ್ರೈಸ್ ನ ಐಡೆಂಟಿಫೈ ಮಾಡಬಹುದು ಅಥವಾ ಫೈಂಡ್ ಔಟ್ ಮಾಡಬಹುದು ಅಂತ. ಆದ್ರೆ ಇಡೀ ಜಗತ್ನಲ್ಲೇ ಇನ್ಕ್ಲೂಡಿಂಗ್ ಒಂದು ಲೆಜೆಂಡರಿ ಇನ್ವೆಸ್ಟರ್ ಆದಂತಹ ವಾರೆನ್ ಬಫೆಟ್ ಅವ್ರಿಗೂ ಸಹ ಸೊ ಈ ಒಂದು ರೈಟ್ ಪ್ರೈಸ್ ನ ಕ್ರ್ಯಾಕ್ ಮಾಡೋದಕ್ಕೆ ಇನ್ನೂ ಆಗಿಲ್ಲ. ಸೊ ಆದ್ರೆ ಈ ಒಂದು ಟಾಪಿಕ್ ನಾವಿನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಿನ್ನ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ಪರ್ಸನಲ್ ಫೈನಾನ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಲೈಫ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದು ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಸೊ ಅದೇ ರೀತಿಯಂತೆ ಬಿಸ್ನೆಸ್ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು, ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಟಾಕ್ ರೈಟ್ ಪ್ರೈಸ್ ಇದೇ ಒಂದು ಈ ಪೀರಿಯಡ್ ಅಲ್ಲಿ ಇರುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ಯಾಕೆಂತಂದ್ರೆ ಕಂಪನಿ ಅಂಡ್ ಇಟ್ಸ್ ಆಪರೇಷನ್ಸ್ ಏನಿರುತ್ತೋ ಸೊ ಟೈಮ್ಗೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಸ್ಟಾಕ್ ಪ್ರೈಸ್ ಏನಿರುತ್ತೋ ಅದನ್ನ ಎಸ್ಟಿಮೇಟ್ ಮಾತ್ರ ಮಾಡಕ್ಕಾಗುತ್ತೆ. ಸೊ ರೈಟ್ ಪ್ರೈಸ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಕ್ ಆಗೋದಿಲ್ಲ. ಸೊ ಇದನ್ನ ಒಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹಲವಾರು ವ್ಯಾಲ್ಯೂಯೇಷನ್ ಟೂಲ್ಸ್ ಗಳಿದೆ. ಸೊ ಇದರಲ್ಲಿ ಒಂದು ಕಾಮನ್ ಥಿಂಗ್ ಏನು ಅಂತ ಅಂದ್ರೆ ಸೊ ಎಲ್ಲ ಒಂದು ವ್ಯಾಲ್ಯೂಯೇಷನ್ ಮೆಥಡ್ಸ್ ನಲ್ಲಿ ಸೊ ಕಂಪನಿಯ ಫಂಡಮೆಂಟಲ್ಸ್ ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಏನು ಕೋರ್ ಬಿಸ್ನೆಸ್ ಅಂತ ಇರುತ್ತೋ ಸೊ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ಒಂದು ವ್ಯಾಲ್ಯೂ ಆಫ್ ದಿ ಕಂಪನಿ ಏನಿರುತ್ತೋ ಅದರ ಬೇಸಿಸ್ ಮೇಲೆ ನಾವಿಲ್ಲಿ ಸ್ಟಾಕ್ ಪ್ರೈಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಜನರಲ್ ಆಗಿ ನೋಡೋದಾದ್ರೆ ಒಂದು 3 ವ್ಯಾಲ್ಯೂಯೇಷನ್ ಮೆಥಡ್ಸ್ ಗಳನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದೀವಿ. ಮೋಸ್ಟ್ ಕಾಮನ್ ವ್ಯಾಲ್ಯೂಯೇಷನ್ ಮೆಥಡ್ಸ್. ಸೊ ಅದರಲ್ಲಿ ಮೊದಲನೇ ಬಂದು ಕಂಪೇರಬಲ್ ವ್ಯಾಲ್ಯೂಯೇಷನ್, ಇನ್ನು ಎರಡನೇದು ಅಸೆಟ್ ಬೇಸ್ಡ್ ವ್ಯಾಲ್ಯೂಯೇಷನ್, ಮೂರನೇದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ವ್ಯಾಲ್ಯೂಯೇಷನ್. ಸೊ ಮೊದಲಿಗೆ ನಾವು ಕಂಪೇರಬಲ್ ವ್ಯಾಲ್ಯೂಯೇಷನ್ ಮೆಥಡ್ ನ ನೋಡೋದಾದ್ರೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಇಡೀ ವರ್ಲ್ಡ್ ನಲ್ಲೇ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಿರುವಂತಹ ವ್ಯಾಲ್ಯೂಯೇಷನ್ ಮೆಥಡ್. ಸೊ ಯಾಕೆಂತಂದ್ರೆ ಒಂದು ಬೇರೆ ಮೆಥಡ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಈಸಿ ಹಾಗೂ ಒಂದು ಫಾಸ್ಟ್ ಆಗಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಸೊ ಇನ್ನು ಒಂದು ಮೆಜಾರಿಟಿ ಆಫ್ ದ ಇನ್ವೆಸ್ಟರ್ಸ್ ಈ ಒಂದು ಮೆಥಡ್ ನ ಸಮ್ ಆರ್ ಅದರ್ ಫಾರ್ಮ್ ನಲ್ಲಿ ಯೂಸ್ ಮಾಡೇ ಇರ್ತಾರೆ. ಸೊ ಇದ್ರ ಜೊತೆಗೆ ಈ ಒಂದು ಮೆಥಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ನಾವು ಯಾವ ಒಂದು ಕಂಪನಿಗೆ ನಾವು ಇಲ್ಲಿ ಪ್ರೈಸ್ ನ ಐಡೆಂಟಿಫೈ ಮಾಡ್ಬೇಕಂತ ಇರುತ್ತೋ ಸೊ ಅದೇ ರೀತಿ ಒಂದು ಕಂಪೇರಬಲ್ ಸ್ಟಾಕ್ ನ ನಾವಿಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಸಿಮಿಲರ್ ಫೀಚರ್ಸ್ ಇರುವಂತ ಇನ್ನೊಂದು ಸ್ಟಾಕ್ ನ ನಾವಿಲ್ಲಿ ಐಡೆಂಟಿಫೈ ಮಾಡಿಕೊಂಡು ಸೊ ಆ ಒಂದು ಕಂಪನಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಪ್ರೈಸ್ ಟು ಈಕ್ವಿಟಿ ರೇಷಿಯೋ ಆಗಿರ್ಬೋದು, ಪ್ರೈಸ್ ಟು ಬುಕ್ ರೇಷಿಯೋ ಆಗಿರ್ಬೋದು. ಸೊ ಈ ಒಂದು ಕಂಪೇರಬಲ್ ಸ್ಟಾಕ್ ಏನಿರುತ್ತೋ ಒಂದು ಮ್ಯಾಟ್ರಿಕ್ಸ್ ಗಳು ಅದನ್ನ ನಾವು ತಗೊಂಡು ಸೊ ನಾವು ಯಾವ ಒಂದು ಕಂಪನಿಗೆ ಎಸ್ಟಿಮೇಟ್ ಮಾಡಬೇಕು ಅಂತ ಇರ್ತೀವೋ ಆ ಕಂಪನಿಯ ಒಂದು ಪ್ರೈಸ್ ನ ನಾವಿಲ್ಲಿ ಎಸ್ಟಿಮೇಟ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಕಂಪೇರಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ಎರಡು ಕಂಪನೀಸ್ ನ ನೋಡುವಾಗ ಯಾವೆಲ್ಲ ಎಲಿಮೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಅಂತ ಅಂದ್ರೆ ಮೊದಲನೇದು ಬಂದು ಸೊ ಒಂದು ಸ್ಕೋಪ್ ಆಫ್ ಆಪರೇಷನ್ ಏನಿದೆಯೋ, ಕಂಪನಿ ಯಾವ ಆಪರೇಷನ್ ಮಾಡ್ತಿದ್ಯೋ ಅದು ಸಿಮಿಲರ್ ಆಗಿರ್ಬೇಕಾಗುತ್ತೆ. ಇನ್ನು ಕಂಪನಿಯ ಸೈಜ್ ಸಿಮಿಲರ್ ಆಗಿರಬೇಕು. ಇನ್ನು ಆಪರೇಷನ್ ಎಲ್ಲಿ ಮಾಡ್ತಿದ್ಯೋ ಅದು ಸೇಮ್ ರೀಜನ್ ಆಗಿರ್ಬೇಕಾಗುತ್ತೆ. ಸೊ ಇದು ಆಬ್ವಿಯಸ್ಲಿ ನಮಗೆ ಈ ತರ ಒಂದು ಎಕ್ಸಾಕ್ಟ್ ಕಂಪನೀಸ್ ನ ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾವು ಕ್ಲೋಸೆಸ್ಟ್ ಮ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಸೊ ನಾವು ಎಷ್ಟು ಕ್ಲೋಸ್ ಆಗಿ ಮ್ಯಾಚ್ ಮಾಡ್ತೀವೋ ಅಷ್ಟು ರಫ್ಲಿ ನಾವು ಒಂದು ವ್ಯಾಲ್ಯೂಯೇಷನ್ ಮಾಡಬಹುದಾಗಿರುತ್ತೆ. ಕಂಪನಿ ಎಸ್ಟಿಮೇಟ್ ಮಾಡಬಹುದು ಯಾವ ತರ ಒಂದು ಪ್ರೈಸ್ ಬರುತ್ತೆ ಅಂತ. ಸೊ ಒಂದು ಎಕ್ಸಾಂಪಲ್ ಅಂತ ನಾವು ನೋಡೋದಾದ್ರೆ TCS ಕಂಪನಿನ ನಾವು ನೋಡಿದ್ರೆ ಇದಕ್ಕೆ ಕಂಪೇರಬಲ್ ವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಸೊ ನಾವಿಲ್ಲಿ ಇಂಡಿಯಾದಲ್ಲಿರುವಂತಹ ಒಂದು IT ಸರ್ವಿಸ್ ಕಂಪನಿನ ನೋಡ್ಬೇಕಾಗುತ್ತೆ. ಸೊ ಜೊತೆಗೆ ಒಂದು ಸ್ಕೇಲ್ ಆಫ್ ಬಿಸ್ನೆಸ್ ಆಪರೇಷನ್ ಏನಿದೆಯೋ ಇದನ್ನು ಸಹ ಗಮನದಲ್ಲಿ ಇಟ್ಕೊಂಡ್ರೆ ಸೊ ಈ ಒಂದು 3 ಕಂಡೀಷನ್ ನಾವು ಮ್ಯಾಚ್ ಮಾಡ್ಕೊಂಡು ನೋಡಿದ್ರೆ ಇನ್ಫೋಸಿಸ್ ಇದಕ್ಕೆ ಒಂದು ಕ್ಲೋಸೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ಹಾಗಾಗಿ TCS ಕಂಪನಿದು ವ್ಯಾಲ್ಯೂಯೇಷನ್ ಮಾಡಬೇಕು ಅಂತಂದ್ರೆ ಇನ್ಫೋಸಿಸ್ ಕಂಪನಿದು PE ಅಥವಾ PB ರೇಷಿಯೋ ತಗೊಂಡು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಕಂಪೇರಬಲ್ ಕಂಪನೀಸ್ ಒಂದು ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಏನಿರುತ್ತೋ ಇದರಿಂದ ಕ್ಲೋಸ್ಲಿ ನಾವು ಒಂದು ಎಸ್ಟಿಮೇಟ್ ಮಾಡಬಹುದಿರುತ್ತೆ. ಸೊ ಇದ್ರ ಒಂದು ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ ಬೇರೆ ಒಂದು ವ್ಯಾಲ್ಯೂಯೇಷನ್ ಮೆಥಡ್ಸ್ ಗೆ ನೋಡಿದ್ರೆ ಈ ಒಂದು ಮೆಥಡ್ ತುಂಬಾನೇ ಸಿಂಪಲ್ ಹಾಗೂ ಈಸಿ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಜೊತೆಗೆ ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಈ ಒಂದು ಮೆಥಡ್ ನ ಪ್ರಿಫರ್ ಮಾಡ್ತಾರೆ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಮಾಲ್ ಇನ್ವೆಸ್ಟರ್ಸ್ ಯಾರಿದ್ದಾರೋ ಸೊ ಕಂಪೇರಬಲ್ ವ್ಯಾಲ್ಯೂಯೇಷನ್ ಮೆಥಡ್ ನೇ ಪ್ರಿಫರ್ ಮಾಡ್ತಾರೆ. ಆದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಎರಡು ಕಂಪನಿ ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಕಂಪನಿ ಎದು ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್, ಕಂಪನಿ ಬಿದು ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಸೇಮ್ ಇರೋದಿಲ್ಲ ಅಂತ ನಾವೆಲ್ಲರೂ ನೋಡಿದೀವಿ. ಸೊ ಇದೇ ಒಂದು ಮೇಜರ್ ವೀಕ್ನೆಸ್ ಆಗಿರುತ್ತೆ ಈ ಒಂದು ಮೆಥಡ್. ಸೊ ಆದ್ರೂ ಸಹ ಒಂದು ರೀಸನಬಲ್ ರೇಂಜ್ ಗೆ ನಾವಿಲ್ಲಿ ವ್ಯಾಲ್ಯೂಯೇಷನ್ ಮಾಡಬಹುದಿರುತ್ತೆ. ಸೊ ಆದ್ರೆ ಒಂದು ಎಕ್ಸಾಕ್ಟ್ ಆನ್ಸರ್ ಇಲ್ಲಿ ಸಿಗೋದಿಲ್ಲ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಸೆಟ್ ಬೇಸ್ಡ್ ವ್ಯಾಲ್ಯೂಯೇಷನ್ ಮೆಥಡ್ ನ ನಾವು ನೋಡೋದಾದ್ರೆ ಸೊ ಇಲ್ಲಿ ನಾವು ಕಂಪನಿಯ ಎಕ್ಸಿಸ್ಟಿಂಗ್ ಅಸೆಟ್ ನ ಕನ್ಸಿಡರ್ ಮಾಡ್ಬಿಟ್ಟು ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಯಾವೊಂದು ಕಂಪನಿಯ ಅಸೆಟ್ ಬೇಸ್ ಈಸಿಯಾಗಿ ಅವೈಲೇಬಲ್ ಇರುತ್ತೋ, ಈಸಿಯಾಗಿ ಒಂದು ವ್ಯಾಲ್ಯೂ ಮಾಡಕ್ಕಾಗುತ್ತೋ, ಜೊತೆಗೆ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಕಡಿಮೆ ಇರುವಂತಹ ಕಂಪನೀಸ್ ಗಳಿಗೆ ಈ ಒಂದು ಮೆಥಡ್ ಮೋಸ್ಟ್ ಸೂಟಬಲ್ ಆಗಿರುತ್ತೆ. ಸೊ ಬ್ಯಾಂಕಿಂಗ್ ಅಥವಾ ಒಂದು ಸಿಮಿಲರ್ ಸೆಕ್ಟರ್ಸ್ ನಲ್ಲಿ ಒಂದು ಅಸೆಟ್ ವ್ಯಾಲ್ಯೂ ಏನಿರುತ್ತೋ ರೀಸನಬಲ್ ಆಗಿ
ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಇಂಥ ಸೆಕ್ಟರ್ಸ್ಗೆ ಇದು ಮೋಸ್ಟ್ ಸೂಟಬಲ್ ವ್ಯಾಲ್ಯೂಯೇಷನ್ ಮೆಥಡ್. ಸೊ ಈ ಒಂದು ವ್ಯಾಲ್ಯೂಯೇಷನ್ ಮೆಥಡ್ ನಲ್ಲಿ ಕಂಪನಿಯ ಒಂದು ಅಸೆಟ್ ಏನಿದೆಯೋ ಅದರ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ಈ ಮೆಥಡ್ ನಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ಏನ್ ಅಸ್ಯೂಮ್ ಮಾಡ್ತಿದ್ವಿ ಅಂತ ಅಂದ್ರೆ, ಒಂದು ಅಸೆಟ್ ವ್ಯಾಲ್ಯೂ ಏನಿದೆಯೋ ಇದು ಕಂಪನಿಯ ಒಂದು ಅರ್ನಿಂಗ್ ಪೊಟೆನ್ಷಿಯಲ್ ಅಥವಾ ಒಂದು ಫ್ಯೂಚರ್ ಇನ್ಕಮ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ, ನೆಟ್ ಅಸೆಟ್ ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಲಯಬಿಲಿಟೀಸ್. ಅಂದ್ರೆ ಟೋಟಲ್ ಲಯಬಿಲಿಟೀಸ್ ಅಂತ ಅಂದ್ರೆ ನಾವು ಒಂದು ಟ್ರೇಡ್ ಪೇಬಲ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು. ಸೊ ಆಕ್ಚುಲ್ ಆಗಿ ಲಯಬಿಲಿಟೀಸ್ ಅಂತ ಏನಿದೆಯೋ ಸೊ ಅದನ್ನ ನಾವಿಲ್ಲಿ ಮೈನಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಮಾಡಿದಾಗ ನಮಗೆ ಕಂಪನಿಯ ಈಕ್ವಿಟಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಇದರಲ್ಲಿ ಎರಡು ಅಪ್ರೋಚ್ ಗಳಿದೆ. ಸೊ ಹಾಗಾಗಿ 2 ಮೇಜರ್ ಸೆಗ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಒಂದು ಬಂದು ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ, ಇನ್ನೊಂದು ಲಿಕ್ವಿಡೇಷನ್ ವ್ಯಾಲ್ಯೂ. ಇಲ್ಲಿ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ನಲ್ಲಿ ನಾವು ಏನ್ ಅಸ್ಯೂಮ್ ಮಾಡ್ತೀವಿ ಅಂತ ಅಂದ್ರೆ, ಕಂಪನಿ ಹೇಗೆ ಇವಾಗ ರನ್ ಆಗ್ತಿದ್ಯೋ ಅದೇ ರೀತಿಯಲ್ಲಿ ಒಂದು ನಿಯರ್ ಫ್ಯೂಚರ್ ನಲ್ಲಿ ರನ್ ಆಗುತ್ತೆ, ಒಂದು ಬಿಸ್ನೆಸ್ ಟರ್ಮಿನೇಟ್ ಆಗೋದಿಲ್ಲ ಅಂತ ನಾವಿಲ್ಲಿ ಒಂದು ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ ಅದೇ ರೀತಿಯಲ್ಲಿ ಒಂದು ಅಸೆಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಟ್ಟು ಲಯಬಿಲಿಟೀಸ್ ನ ಅದರಿಂದ ರಿಮೂವ್ ಮಾಡ್ತೀವಿ. ಬಟ್ ಒಂದು ಲಿಕ್ವಿಡೇಷನ್ ವ್ಯಾಲ್ಯೂ ಅಂತ ಬಂದಾಗ ಸೊ ನಾವಿಲ್ಲಿ ಏನ್ ಅಸ್ಯೂಮ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಒಂದು ಬಿಸ್ನೆಸ್ ಏನಿದೆಯೋ ನಿಯರ್ ಫ್ಯೂಚರ್ ನಲ್ಲಿ ಅದು ಟರ್ಮಿನೇಟ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಬರೋದಿಲ್ಲ. ಅಂದ್ರೆ ಒಂದು ನಿಯರ್ ಫ್ಯೂಚರ್ ನಲ್ಲಿ ಬಿಸ್ನೆಸ್ ಟರ್ಮಿನೇಟ್ ಆಗ್ತಿದೆ, ಒಂದು ಬಿಸ್ನೆಸ್ ರನ್ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಅಸೆಟ್ ಸೇಲ್ ಆಗೋ ರೀತಿಯಲ್ಲಿ ನಾವು ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ವರ್ಸ್ಟ್ ಪಾಸಿಬಲ್ ಕೇಸ್ ನಲ್ಲಿ ಯಾವ ರೀತಿ ಒಂದು ಅಸೆಟ್ ಸೇಲ್ ಆಗಬಹುದು, ಅಂದ್ರೆ ಯಾವ ವ್ಯಾಲ್ಯೂ ನಾವು ತಗೊಳ್ಬೇಕು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಲಿಕ್ವಿಡೇಷನ್ ವ್ಯಾಲ್ಯೂ ಬಂದು ಒಂದು ಬೆಂಚ್ ಮಾರ್ಕ್ ಅಥವಾ ಫ್ಲೋರ್ ವ್ಯಾಲ್ಯೂ ಅಂತ ಏನ್ ಹೇಳ್ತೀವೋ ಸೊ ಇದನ್ನ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಸೊ ವರ್ಸ್ಟ್ ಪಾಸಿಬಲ್ ಕೇಸ್ ನಲ್ಲೂ ಅಟ್ಲೀಸ್ಟ್ ಇಷ್ಟು ವ್ಯಾಲ್ಯೂ ಕಂಪನಿಗೆ ಇರುತ್ತೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಸೊ ಇನ್ನು ಈ ಒಂದು ಮೆಥಡ್ ನಾವು ಮೇಜರ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಾವು ಡೀಟೇಲ್ಡ್ ಒಂದು ಪಿಕ್ಚರ್ ನ ಕನ್ಸಿಡರ್ ಮಾಡಿರ್ತೀವಿ, ಅಸೆಟ್ ನ ಕನ್ಸಿಡರ್ ಮಾಡಿ ಲಯಬಿಲಿಟೀಸ್ ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಕಂಪನಿಯ ವ್ಯಾಲ್ಯೂಯೇಷನ್ ಮಾಡಿರ್ತೀವಿ. ಸೊ ಹಾಗಾಗಿ ಇದು ಕಂಪನಿಯ ಫಂಡಮೆಂಟಲ್ಸ್ ಗೆ ಒಂದು ಕಂಪ್ಯಾರಬಲ್ ವ್ಯಾಲ್ಯೂಯೇಷನ್ ಅನ್ನು ನೋಡಿದ್ರೆ ಮಚ್ ಕ್ಲೋಸರ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಒಂದು ವೀಕ್ನೆಸ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಾವು ವ್ಯಾಲ್ಯೂನ ಕನ್ಸಿಡರ್ ಮಾಡಿರೋದು ಅಸೆಟ್ ಬೇಸಿಸ್ ಮೇಲೆ. ಸೊ ಆದ್ರೆ ಎಷ್ಟೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳಿರುವಂತಹ ಕಂಪನೀಸ್ ಗಳು, ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಕಂಪನೀಸ್ ಗಳನ್ನ ಸೊ ನಾವು ಈ ಒಂದು ವ್ಯಾಲ್ಯೂಯೇಷನ್ ಮೆಥಡ್ ನಲ್ಲಿ ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಸೊ ಯಾಕೆಂತಂದ್ರೆ ಅದು ಒಂದು ಕರೆಕ್ಟ್ ಪಿಕ್ಚರ್ ಕೊಡೋದಿಲ್ಲ. ಇನ್ನು ಥರ್ಡ್ ಮೆಥಡ್ ಬಂದು ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್. ಇದು ಒಂದು ಕಾಂಪ್ಲೆಕ್ಸ್ ಜನರಲ್ ವ್ಯಾಲ್ಯೂಯೇಷನ್ ಮೆಥಡ್ ಅಂತ ಹೇಳ್ಬೋದು. ಸೊ ಯಾಕೆಂತಂದ್ರೆ ಇದರಲ್ಲಿ ಒಂದು ಫ್ಯೂಚರ್ ಅರ್ನಿಂಗ್ಸ್ ಅಥವಾ ಒಂದು ಕ್ಯಾಶ್ ಫ್ಲೋ ಏನಿರುತ್ತೋ ಕಂಪನಿದು ನಾವಿಲ್ಲಿ ಎಸ್ಟಿಮೇಟ್ ಮಾಡಬೇಕಾಗಿರುತ್ತೆ. ಸೊ ಜೊತೆಗೆ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ, ಕರೆಂಟ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದನ್ನ ಡಿಸ್ಕೌಂಟ್ ಮಾಡಬೇಕು. ಅಂದ್ರೆ ಒಂದು 40 ಇಯರ್ಸ್ ನಾವು ಒಂದು ಅರ್ನಿಂಗ್ಸ್, ಫ್ಯೂಚರ್ ಅರ್ನಿಂಗ್ಸ್ ಅಥವಾ ಒಂದು ಕ್ಯಾಶ್ ಫ್ಲೋ ಏನ್ ಎಸ್ಟಿಮೇಟ್ ಮಾಡಿರ್ತೀವಿ ಅದನ್ನ ಕರೆಂಟ್ ವ್ಯಾಲ್ಯೂಗಾಗಿ ನಾವು ಅದನ್ನ ಡಿಸ್ಕೌಂಟ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ಸ್ಗೆ ತುಂಬಾನೇ ಕಾಂಪ್ಲೆಕ್ಸ್ ಒಂದು ಫೈನಾನ್ಷಿಯಲ್ ನಾಲೆಜ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಕ್ಯಾಲ್ಕುಲೇಷನ್ಸ್ಗೆ ನಾವು ಹೋಗೋದು ಬೇಡ. ಸೊ ಬಟ್ ಇಲ್ಲಿ ಒಂದು ಡೀಟೇಲ್ಡ್ ಅಥವಾ ಒಂದು ಕಾಂಪ್ಲೆಕ್ಸ್ ಅಸಂಪ್ಷನ್ ಸಹ ಇರುತ್ತೆ. ಸೊ ಒಂದು ಕಂಪನಿಯ ಆಪರೇಷನ್ಸ್ ಕರೆಂಟ್ ಪ್ರೆಸೆಂಟ್ ಆಗಿ ಹೇಗೆ ನಡೀತದೆ, ಇನ್ನು ಫ್ಯೂಚರ್ ಅಲ್ಲಿ ಹೇಗಿರುತ್ತೆ ಅಂತೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಸೊ ಈ ಒಂದು ಫ್ಯೂಚರ್ ಅರ್ನಿಂಗ್ಸ್ ಅಥವಾ ಒಂದು ಕ್ಯಾಶ್ ಫ್ಲೋ ಏನಿರುತ್ತೆ ಇದನ್ನ ಎಸ್ಟಿಮೇಟ್ ಮಾಡಬೇಕಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಮೆಥಡ್ ಮೇಜರ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ, ಇದು ಒಂದು ಕ್ಲೋಸೆಸ್ಟ್ ಪಾಸಿಬಲ್ ಎಸ್ಟಿಮೇಟ್ ಆಗಿರುತ್ತೆ. ಸೊ ಯಾಕೆಂತಂದ್ರೆ ಕಂಪನಿಯ ಆಪರೇಷನ್ಸ್ ಹಾಗೂ ಕ್ಯಾಶ್ ಅರ್ನಿಂಗ್ ಕೇಪಬಿಲಿಟಿ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಇನ್ನು ಇದರ ಮೇಜರ್ ವೀಕ್ನೆಸ್ ಅಂತ ನಾವು ಗಮನಿಸಿದ್ರೆ, ಇದು ಮೋಸ್ಟ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಸೊ ಇನ್ನು ಯಾರು ಸಹ ಒಂದು 100% ಅಕ್ಯುರೇಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಹಲವಾರು ರೀತಿಯ ಅಸಂಪ್ಷನ್ಸ್ ಗಳು, ಎಸ್ಟಿಮೇಟ್ಸ್ ಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇದರ ಜೊತೆಗೆ ಒಂದು ಔಟ್ಸೈಡ್ ಫ್ಯಾಕ್ಟರ್ಸ್ ಏನಿರುತ್ತೋ ಸೊ ಅದು ಕಂಪನಿಯ ಅರ್ನಿಂಗ್ಸ್, ಫ್ಯೂಚರ್ ಅರ್ನಿಂಗ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಕ್ವಾಂಟಿಫೈ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಕಂಪನಿ ಬಿಸ್ನೆಸ್ ನಾಲೆಜ್ ಇರುವಂತ ಎಕ್ಸ್ಪರ್ಟ್ಸ್ ಗಳು ಅಥವಾ ಒಂದು ವ್ಯಾಲ್ಯೂಯೇಷನ್ ಪ್ರಾಕ್ಟೀಸ್ ನಲ್ಲಿ ಇರುವಂತ ಒಂದು ಮೋಸ್ಟ್ ಪ್ರೊಫೆಷನಲ್ ಇನ್ವೆಸ್ಟರ್ಸ್ ಗಳು ಮಾತ್ರ ಈ ಒಂದು ಕ್ಯಾಲ್ಕುಲೇಷನ್ ನ ಯೂಸ್ ಮಾಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ನಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಸೊ ಇದ್ರ ಪ್ರಕಾರ ಒಂದು ಫಂಡಮೆಂಟಲ್ ಫ್ಯಾಕ್ಟರ್ಸ್ ಯೂಸ್ ಮಾಡ್ಕೊಂಡು ಏನ್ ಕಂಪನಿ ವ್ಯಾಲ್ಯೂಯೇಷನ್ ಮಾಡಿರ್ತೀವೋ ಸೊ ಇದ್ರ ಮೇಲೆ ರಿಲೈ ಮಾಡೋದಿಲ್ಲ. ಸೊ ಇಲ್ಲಿ ಒಂದು ಪ್ರೀವಿಯಸ್ ಪಬ್ಲಿಕ್ ಟ್ರೇಡಿಂಗ್ ಹಿಸ್ಟ್ರಿ ಏನಿದೆಯೋ ಸೊ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಒಂದು ಬೈಯಿಂಗ್ ಸೆಲ್ಲಿಂಗ್ ಪ್ರೈಸಸ್ ನ ಫೈಂಡ್ ಔಟ್ ಮಾಡ್ತಾರೆ. ಸೊ ಇದನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಅನಾಲಿಸಿಸ್ ಮೆಥಡ್ ನಲ್ಲಿ ಸೊ ಕಂಪನಿಯ ಫ್ಯೂಚರ್ ಪ್ರೈಸ್ ಮೂವ್ಮೆಂಟ್ಸ್ ನ ಪಾಸ್ಟ್ ಪ್ರೈಸ್ ನಿಂದ ಪ್ರಿಡಿಕ್ಟ್ ಮಾಡ್ತಾರೆ ಅಥವಾ ಎಸ್ಟಿಮೇಟ್ ಮಾಡ್ತಾರೆ. ಸೊ ಇಲ್ಲಿ ಇನ್ವೆಸ್ಟರ್ಸ್ ಗಳು ಒಂದು ಕಂಪನಿಯ ಶೇರ್ ಪ್ರೈಸ್ ಹಿಸ್ಟ್ರಿ ಏನಿದೆ ಅಥವಾ ಒಂದು ಪ್ಯಾಟ್ರನ್ಸ್ ಹೇಗಿದೆ ಒಂದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಪ್ರೈಸಸ್, ಸೊ ಅದರಲ್ಲಿ ಒಂದು ಗ್ರಾಫಿಕಲ್ ಅಥವಾ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಏನ್ ನೆನಪಲ್ಲಿ ಇಡಬೇಕು ಅಂತ ಅಂದ್ರೆ, ಸೊ ಇದು ಬಂದು ಒಂದು ಶೇರ್ ಪ್ರೈಸ್ ಹಿಸ್ಟ್ರಿ ಏನಿದೆಯೋ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದೇ ರೀತಿಯ ಕಂಪನಿಯ ಫಂಡಮೆಂಟಲ್ಸ್ ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ನೋಡಿದ್ರೆ ಸೊ ಇದು ಒಂದು ಇನ್ಕಂಪ್ಲೀಟ್ ಪಿಕ್ಚರ್ ಕೊಡ್ತಾ ಇರುತ್ತೆ ಕಂಪನಿದು ಅಂತ ಹೇಳ್ಬೋದು. ಸೊ ಇದರ ಒಂದು ಮೇಜರ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ, ಸೊ ಯಾರು ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾ ಇರ್ತಾರೋ, ಸೊ ಒಂದು ಸ್ಟಾಕ್ ಟ್ರೇಡರ್ಸ್ ಇರ್ತಾರೋ,
ಸೊ ಅವ್ರಿಗೆ ಈ ಒಂದು ಮೆಥಡ್ ಯೂಸ್ಫುಲ್ ಆಗಿರುತ್ತೆ. ಸೊ ಒಂದು ಪ್ರೈಸ್ ನ ಆಂಟಿಸಿಪೇಟ್ ಮಾಡಕ್ಕೆ, ಪ್ರೈಸ್ ಮೂವ್ಮೆಂಟ್ ಹೇಗಿರುತ್ತೆ, ಸೊ ಒಂದು ಟ್ರೇಡಿಂಗ್ ಆಪರ್ಚುನಿಟಿಗಾಗಿ ಇದು ಒಂದು ಮೇನ್ ಸ್ಟ್ರೆಂತ್ ಆಗಿರುತ್ತೆ. ಇನ್ನು ಈ ಒಂದು ಮೆಥಡ್ ವೀಕ್ನೆಸ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ನ ಕನ್ಸಿಡರ್ ಮಾಡಿಬಿಟ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಯಾವುದೇ ರೀತಿಯಲ್ಲಿ ಒಂದು ಫ್ಯೂಚರ್ ಪರ್ಫಾರ್ಮೆನ್ಸ್ ನ ಅಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಕಂಪನಿ ಅಥವಾ ಬಿಸ್ನೆಸ್ ನಲ್ಲಿ ಹಲವಾರು ರೀತಿಯ ಚೇಂಜಸ್ ಗಳಿರುತ್ತೆ. ಸೊ ಹಾಗಾಗಿ ಕಂಪನಿ ಒಂದು ಕೋರ್ ಸಿಚುವೇಶನ್ ಏನಿದೆ ಅಥವಾ ಒಂದು ಟ್ರೂ ಪಿಕ್ಚರ್ ಏನಿದೆ ಅದು ಈ ಒಂದು ಮೆಥಡ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿರೋದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ನಾವು ಯಾವುದೇ ಒಂದು ಮೆಥಡ್ ನಲ್ಲಿ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅಥವಾ ಬೈ ಸೆಲ್ ಮಾಡಿದ್ರು ಸಹ ಸೊ ನಮಗೆ ಒಂದು ರಿಟರ್ನ್ಸ್ ಬಂದಾಗ ಮಾತ್ರ ಇವೆಂಚುಲಿ ನಮಗೆ ಅರ್ಥ ಆಗುತ್ತೆ ಅದು ರೈಟ್ ಪ್ರೈಸ್ ಅಲ್ವಾ ಅನ್ನೋದು. ಸೊ ಹಾಗಾಗಿ ನಾವಿಲ್ಲಿ ಒಂದು ಟೂ ಮಚ್ ಅಟೆನ್ಷನ್ ಒಂದು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಡೋದಕ್ಕಿಂತನೂ ಸೊ ಒಂದು ಬಿಸ್ನೆಸ್ ಪೊಟೆನ್ಷಿಯಲ್ ಇದೆಯಾ, ಒಂದು ಲಾಂಗ್ ಟರ್ಮ್ ನಲ್ಲಿ ಒಂದು ಗ್ರೋತ್ ಅರ್ನಿಂಗ್ಸ್ ಇದೆಯಾ ಅಂತ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಹೇಳೋದಾದ್ರೆ, ಸೊ ಬಿಸ್ನೆಸ್ ಲಾಂಗ್ ರನ್ ಅಲ್ಲಿ ಕರೆಕ್ಟ್ ಆಗಿದ್ರೆ ಸೊ ರಾಂಗ್ ಪ್ರೈಸ್ ಎಂಟ್ರಿ ಇದ್ರೂ ಸಹ ಅದು ಕರೆಕ್ಟ್ ಆಗಿರುತ್ತೆ. ಸೊ ಬಿಸ್ನೆಸ್ ಲಾಂಗ್ ರನ್ ಅಲ್ಲಿ ರಾಂಗ್ ಆಗಿದ್ರೆ ಸೊ ರೈಟ್ ಪ್ರೈಸ್ ಎಂಟ್ರಿನ ಇದ್ರೂ ಸಹ ಅದು ರಾಂಗ್ ಆಗಿರುತ್ತೆ. ಸೊ ಇದು ಇವತ್ತಿನ ಎಪಿಸೋಡ್. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸತನ ಕಲ್ತ್ರಿ, ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಇನ್ನು ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಲ್ಲಿ ಹೇಳಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ತರದ ಬೈಸೆಲ್ ರೆಕಮೆಂಡೇಶನ್ ಇಲ್ಲ. ನೀವೆಲ್ಲಾದ್ರೂ ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಥ್ಯಾಂಕ್ ಯು ಸೋ ಮಚ್. ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.